ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ 33 ಸೈಜ್ 4 ಡಾಟ್ಸ್ ಬ್ಲೌಸ್ ಕಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈನಿಂಗ್ ಬ್ಲೌಸ್ ಕಟ್ ಮಾಡೋದಕ್ಕೆ ನಮಗೆ 80 ಸೆಂಟಿಮೀಟರ್ ಅಷ್ಟು ಲೈನಿಂಗ್ ಬೇಕು. ನಾನು ಕಟ್ ಮಾಡ್ತಾ ಇರೋ ಮೆಜರ್ಮೆಂಟ್ಗೆ 80 ಸೆಂಟಿಮೀಟರ್ ಲೈನಿಂಗ್ ಆದರೆ ಸಾಕು. ಈ ರೀತಿ ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ನಾವು ವೇಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ವೇಸ್ಟ್ ಲೂಸ್ ಅಂದರೆ ಸೊಂಟದ ಸುತ್ತಳತೆ. ಇದು 33 ಇದೆ. 33ಗೆ ನಾವು 10 ಇಂಚ್ ಎಷ್ಟೋ ಸೇರಿಸ್ಕೋಬೇಕು. 10 ಇಂಚ್ ಎಷ್ಟೋ ಸೇರಿಸ್ಕೊಂಡಾದ್ಮೇಲೆ 43 ಬರುತ್ತೆ. 43ನ 4 ಭಾಗ ಮಾಡ್ಕೋಬೇಕು. 10 ಮುಕ್ಕಾಲು ಬರುತ್ತೆ. 10 ಮುಕ್ಕಾಲಿಗೆ 1/2 ಇಂಚ್ ಎಷ್ಟೋ ಸೇರಿಸ್ಕೋಬೇಕು. ಅಲ್ಲಿಗೆ 11.5 ಬರುತ್ತೆ. 11.5ನ ಈ ರೀತಿ ಇಟ್ಕೊಂಡು ನಾವು ಲೈನಿಂಗ್ನ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ನೋಡ್ಕೋಬೇಕು. 11.5 ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲೆ ಕೆಳಗಡೆ ಇರುತ್ತೆ, ಇಲ್ಲಿ ಒಂದು 1/2 ಇಂಚಷ್ಟು ಕಟ್ ಮಾಡ್ಕೋಬೇಕು. ಇದು ಸ್ಟೈಲ್ ಕಟಿಂಗ್ ಬ್ಲೌಸು. ಫುಲ್ ಲೆಂತು ರೆಡಿ 14 ಇದೆ. 14ಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು ಖರ್ಚಿಗೋಸ್ಕರ. ಅಲ್ಲಿಗೆ 15 ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಶೋಲ್ಡರು 5.5 ಇಕ್ತಾ ಇದ್ದೀನಿ. ಇದು ಯಾರಿಗಾದರೂ ಅಷ್ಟೇ 5.5 ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಆರ್ಮ್ ಡೌನ್ ಶೇಪ್ ತಗೊಳ್ಳೋದಕ್ಕೆ ನಾನು 6 ಇಂಚ್ ಹತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಈ ಕಡೆನೂ 6 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದು ಕ್ರಾಸ್ ಬರದೇ ಇರೋದಕ್ಕೋಸ್ಕರ. ಇಲ್ಲಿ 5.5 ತಗೊಂಡ್ವಲ್ಲ, ಹಾಗೆ ಇಲ್ಲೂ ಅಷ್ಟೇ 5.5 ಹತ್ರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಕ್ರಾಸ್ ಬರದೇ ಇರೋದಕ್ಕೆ. ಈಗ ಇದನ್ನು ಇಲ್ಲಿ ಈ ರೀತಿ ಲೈನ್ ಹಾಕ್ಕೋಬೇಕು. ಈಗ ಇಲ್ಲಿ 1.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಆರ್ಮ್ ರೌಂಡ್ ತಗೊಳ್ಳೋದಕ್ಕೆ, ಆರ್ಮ್ ರೌಂಡ್ ಶೇಪ್ ತಗೊಳ್ಳೋದಕ್ಕೆ ಇಲ್ಲಿ 1.5 ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಅರ್ಧ ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೆಕ್ಗೋಸ್ಕರ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ನೆಕ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಈ ರೀತಿ ನೋಡ್ಕೋಬೇಕು. ಮೆಜರ್ಮೆಂಟ್ ಬ್ಲೌಸಲ್ಲಿ ಈ ಬ್ಲೌಸ್ನ ಈ ರೀತಿ ಇಟ್ಬಿಟ್ಟು ಹುಕ್ಸ್ ಪಟ್ಟಿ ಕಡೆ ಈ ರೀತಿ ನೋಡ್ಕೋಬೇಕು. ಮೇಲೆ 1/2 ಇಂಚ್ ಬಿಟ್ಟು ಇಲ್ಲಿ ಕೆಳಗಡೆ 1/2 ಇಂಚ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಫ್ರಂಟ್ ನೆಕ್ ಲೆಂತು 6.5 ಬರ್ತಾ ಇದೆ. ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಈಗ ಇಲ್ಲಿ ರೌಂಡ್ ಶೇಪ್ ತಗೊತಾ ಇದ್ದೀನಿ. ಈ ಕಡೆ ಒಂದು 1/2 ಇಂಚು ಈ ರೀತಿ ಶೇಪ್ ತಗೊಂಡ್ರೆ ಫ್ರಂಟ್ ನೆಕ್ಕು ನೀಟಾಗಿ ಬರುತ್ತೆ. ಫುಲ್ ಲೆಂತು 15 ಬಂತು. ಅದರಲ್ಲಿ 2 ಇಂಚು ಮೇಲೆ ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟ್ಗೆ. ಈ ಕಡೆನೂ ಅಷ್ಟೇ 2 ಇಂಚ್ ಮೇಲೆ ಹತ್ರ ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ ಹಾಕ್ಕೋಬೇಕು. ಇಲ್ಲಿ 1 ಇಂಚ್ ಹತ್ರ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ನ ಈ ರೀತಿ ಇಟ್ಬಿಟ್ಟು ಮೇಲೆ 1/2 ಇಂಚ್ ಬಿಟ್ಟು ಕೆಳಗಡೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಇದನ್ನು ಶೇಪ್ ತಗೋಬೇಕು. ಇದು 4 ಡಾಟ್ ಬ್ಲೌಸು, ಅದಕ್ಕೆ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಶೇಪ್ನ ಇಲ್ಲಿಗೆ ತಗೋಬೇಕು. 3 ಡಾಟ್ಸ್ ಆದರೆ ಇಲ್ಲಿ 1/2 ಇಂಚು ಮೇಲೆ ಮಾರ್ಕ್ ಮಾಡ್ಕೋಬೇಕು. ಆದರೆ ಇದು 4 ಡಾಟ್ಸ್ ಬ್ಲೌಸ್ ಅಲ್ವಾ, ಅದಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ನೋಡಿಕೊಂಡು ಅದರಲ್ಲಿ ಅರ್ಧ ಹತ್ರ ಮಾರ್ಕ್ ಮಾಡಬೇಕು. ಇದು 5.5 ಬರ್ತಾ ಇದೆ. 5.5ಯಲ್ಲಿ ಅರ್ಧ ಹತ್ರ ಮಾರ್ಕ್ ಮಾಡ್ಕೋಬೇಕು. 2 ಮುಕ್ಕಾಲು ಬರುತ್ತೆ.
2 ಮುಕ್ಕಾಲು ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ 2 ಮುಕ್ಕಾಲಷ್ಟು 2 ಮುಕ್ಕಾಲು ಇಡ್ತಾ ಇದ್ದೀನಿ ಫ್ರಂಟ್ ಪಾರ್ಟಲ್ಲಿ ಡಾಟ್ಗೋಸ್ಕರ. ಇದು ಈ ಡಾಟ್ಗೆ ಇಲ್ಲಿಂದ ಇಲ್ಲಿಗೆ 2 ಮುಕ್ಕಾಲು, ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಿಂದ ಇಲ್ಲಿಗೆ 2.5, ಈ ಡಾಟಿಂದ ಈ ಡಾಟ್ಗೆ ಎಷ್ಟು ಬರುತ್ತಾ ನೋಡಿಕೊಂಡು ಈ ಡಾಟಿಂದ ಈ ಡಾಟ್ಗೂ ಅಷ್ಟೇ ಬರಬೇಕು. ಹಾಗೆ ಈ ಡಾಟಿಂದ ಈ ಡಾಟ್ಗೂ ಅಷ್ಟೇ ಬರಬೇಕು. ಇಲ್ಲಿ 11.5 ಬಂತಲ್ವ, ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 2 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಸ್ಟಿಚ್ಗೆ ನಾವು 10 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ವಲ್ಲ, ಅದು ಇಲ್ಲಿ ಸ್ಟಿಚ್ಗೋಸ್ಕರ ಬರುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಈ ಮೇಲಿನ ಪಾರ್ಟ್ನ ಮಾತ್ರ ತಗೊಂಡು ಕಟ್ ಮಾಡ್ಕೋಬೇಕು. ಇದು 4 ಡಾಟ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ಡಾಟ್ ಹಾಕ್ಕೋಬೇಕು. ಈ ಡಾಟಿಂದ ಈ ಡಾಟ್ಗೆ ಎಷ್ಟು ಬರುತ್ತೋ ಹಾಗೆ ಇಲ್ಲಿಂದ ಇಲ್ಲಿಗೂ ಅಷ್ಟೇ ಬರಬೇಕು. ಹಾಗೆ ಈ ಡಾಟಿಂದ ಈ ಡಾಟ್ಗೂ ಅಷ್ಟೇ ಬರಬೇಕು. ಇಲ್ಲಿ ಮೇಲೆ 1 ಇಂಚ್ ಹತ್ರ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಡಾಟ್ಗೆ ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಸ್ಟ್ರೈಟಾಗಿ. ಈಗ ಈ ಫ್ರಂಟ್ ನೆಕ್ನ ಕಟ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟ್ ಶೇಪ್ನ ಕಟ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡಿರೋ ಹತ್ರ ಈ ರೀತಿ ಒಂದು ಟಕ್ ಸಿಕ್ಕೋಬೇಕು. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 3.5 ಇರಬೇಕು, ಈ ಕಡೆ 3.5, ಈ ಕಡೆ 3 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಮಧ್ಯದಲ್ಲಿ 2 ಮುಕ್ಕಾಲಷ್ಟು ಮಾರ್ಕ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಶೇಪ್ ತಗೋಬೇಕು. ಈಗ ಸೈಡ್ ಜಾಯಿಂಟ್ ಮಾಡೋ ಹತ್ರ ಈ ರೀತಿ ಒಂದು ಟಕ್ ಸಿಕ್ಕೋಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಇಟ್ಕೊಂಡು ಬ್ಯಾಕ್ ನೆಕ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಕೆಳಗಡೆ 1/2 ಇಂಚು, ಮೇಲೆ 1/2 ಇಂಚು ಈ ರೀತಿ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಇದನ್ನು ಇಲ್ಲಿಗೆ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಈಗ ಬ್ಯಾಕು ನಮಗೆ ಯಾವ ನೆಕ್ ಬೇಕಾದರೂ ಇಟ್ಕೋಬೋದು. ನಾನೀಗ ರೌಂಡ್ ಇಕ್ತಾ ಇದ್ದೀನಿ. ಇಲ್ಲಿಂದ 4 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದು ಬ್ಯಾಕ್ ಡಾಟ್ಗೆ ಇಲ್ಲಿಂದ ಇಲ್ಲಿಗೆ 4 ಬಂದರೆ ಇಲ್ಲಿಂದ ಇಲ್ಲಿಗೂ 4 ಬರುತ್ತೆ. ಫ್ರೆಂಡ್ಸ್, ನಾನು ಇದು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಸ್ಲೀವ್ ಕಟ್ಟಿಂಗ್ ಬೇಕು ಅಂದರೆ ನಾನು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡಿ. ಮೇನ್ ಪೀಸ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿರೋ ಲೈನಿಂಗ್ ಪೀಸ್ನ ಈ ರೀತಿ ಇಟ್ಬಿಟ್ಟು ಕಟ್ ಮಾಡ್ಕೋಬೇಕು.
ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ಫೋಲ್ಡೆಡ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.